ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದಷ್ಟು ಮಾಹಿತಿಗಳಿವೆ. ಏನು ಅಂದರೆ 4-5 ತಿಂಗಳಿಂದ ಹಣ ಬಂದಿಲ್ವಲ್ಲ, ಸೊ ಅವರಿಗೆ ಯಾಕೆ ಹಣ ಬಂದಿಲ್ಲ ಮತ್ತು ಸರ್ಕಾರದವರು ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿನ ಇವಾಗ ಸರ್ಕಾರ ಕೊಟ್ಟಿದೆ. ಅದು ಏನು ಅಂತ ನಾನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದಷ್ಟು ಮಾತ್ರವಾದ ಬದಲಾವಣೆಗಳು ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಸರ್ಕಾರ ಇವಾಗ ಕೊಡ್ತಿದೆ. ಈ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗೆಯೇ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಳೆದ 4 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣನೇ ಬರ್ತಾ ಇಲ್ಲ. ಆಗಸ್ಟಿನಲ್ಲಿ ಅನ್ನಭಾಗ್ಯ ಯೋಜನೆಯ ಲಾಸ್ಟ್ ಕಂತು ಬಿಡುಗಡೆ ಮಾಡಿದರು. ಅದು ಕೂಡ ಬಹಳಷ್ಟು ಜನಕ್ಕೆ ಬಂದಿಲ್ಲ. ಕೆಲವು ಜನಗಳಿಗೆ ಮಾತ್ರನೇ ಇನ್ನೂ ಬಂದಿರೋದು, ಇನ್ನೂ ಕೆಲವರಿಗೆ ಪೆಂಡಿಂಗ್ ಆಗಿ ಉಳ್ಕೊಂಡಿದೆ. ಸೊ ಎಲ್ಲರೂ ಒಂದು ಕಾತುರದಿಂದ ಕಾಯ್ತಿದ್ದಾರೆ. ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು, ಈಗ ಡಿಸೆಂಬರ್ ಸಹ ಬಂದಿದೆ. ಈ ತಿಂಗಳು ಬರುತ್ತೆ, ಬರೋ ತಿಂಗಳು ಬರುತ್ತೆ ಅಂತ ಕಾಯ್ಕೊಂಡೇ ಬಂದರು. ಆದರೆ ಇನ್ನು 4 ತಿಂಗಳಾದರೂ ಸಹ ಅನ್ನಭಾಗ್ಯ ಯೋಜನೆ ಹಣನೇ ಬರ್ತಾ ಇಲ್ಲ. ಸರ್ಕಾರದವರು ಹೇಳ್ತಾನೆ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಈ ರೀತಿ ಹಣನ ಇವರು ಬಿಡುಗಡೆ ಮಾಡ್ತಾರೆ ಅನ್ನೋದೇ ಎಲ್ಲ ಒಂದು ಜನರ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಕಳೆದ ತಿಂಗಳು ಸಹ ಹೇಳಿದರು. ಏನು ಹೇಳಿದರು ಅಂದರೆ ಸರ್ಕಾರ, ಸಿದ್ದರಾಮಯ್ಯ ಅವರು ಹೇಳಿದರು, ಡಿಸೆಂಬರ್ ತಿಂಗಳಲ್ಲಿ ನಾವು ಎಲ್ಲ ಒಂದು ಅನ್ನಭಾಗ್ಯ ಯೋಜನೆ ಹಣನ ಬಿಡುಗಡೆ ಮಾಡಿಬಿಡ್ತೀವಿ ಅಂದರು. KH ಮುನಿಯಪ್ಪ ಅವರು ಅದೇ ರೀತಿಯಾಗಿ ಉತ್ತರನ ಕೊಟ್ಟಿದ್ದರು. ಸರ್ವರ್ ಪ್ರಾಬ್ಲಮ್ ಇದೆ, ನಾವು ಸರ್ವರ್ನ ಫಾಸ್ಟ್ ಮಾಡ್ತಾಯಿದ್ದೀವಿ, DBT ಫಾಸ್ಟ್ ವರ್ಷನ್ ಮಾಡ್ತಾಯಿದ್ದೀವಿ, ಸೊ ಹಾಗಾಗಿ ನಾವು ಹಣ ಜಮೆ ಮಾಡೋದಕ್ಕಾಗಿಲ್ಲ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದರು. ನಂತರ ಸರ್ಕಾರದಿಂದ ನಮಗೆ ಅನುದಾನ ಬರೋದಿದೆ, ಇನ್ನೂ ಬಂದಿಲ್ಲ, ಅದಕ್ಕಾಗಿ ಇನ್ನು ನಾವು ಹಣನ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿನೇ ಕಳೆದ ತಿಂಗಳು ಕೊಡ್ತಾಯಿದ್ರು. ಆದರೆ ಇವಾಗ ಲೇಟೆಸ್ಟಾಗಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ಏನು ಇವಾಗ ಹಳೆಯ ಕಂತುಗಳು ಏನು ಜಮಾ ಆಗಬೇಕಾಯ್ತಲ್ವ ಜನಗೆ, ಫಸ್ಟು ಅದನ್ನು ಎಲ್ಲರಿಗೂ ಪೆಂಡಿಂಗ್ ಅಮೌಂಟ್ನ ನಾವು ಜಮಾ ಮಾಡ್ತೇವೆ. ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ನಾವು ಫಸ್ಟು ಬಿಡುಗಡೆ ಮಾಡ್ತೇವೆ, ನಂತರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ. ಹಾಗೆಯೇ ಇನ್ಮೇಲೆ ಏನು ಒಂದು ಈ ನೀವು 5 kg ಅಕ್ಕಿಯ ಬದಲಾಗಿ 5 kgಗೆ ಅಕ್ಕಿ ಹಣವನ್ನು ಕೊಡ್ತಾ ಇದ್ರಲ್ಲ, ಸೊ ಇನ್ಮೇಲಿಂದ ಏನು ಮಾಡ್ತಾರೆ ಅಂದರೆ, ಈಗ ಕೇಂದ್ರ ಸರ್ಕಾರದವರು ಈ 5 kg ಅಕ್ಕಿ ಹೆಚ್ಚುವರಿ ಅಕ್ಕಿನ ಅವರು ಕೊಡೋದಕ್ಕೆ ರೆಡಿ ಇದ್ದಾರಂತೆ. ಸೊ ಅದಕ್ಕಾಗಿ ಇನ್ಮುಂದೆ ಈ ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿ ಅಕ್ಕಿಯನ್ನೇ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದಾರಂತೆ. ಸೊ ಅದೇನಾದರೂ ಕನ್ಫರ್ಮ್ ಆಯಿತು ಅಂದರೆ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬದಲು ನಿಮಗೆ ಅಕ್ಕಿಯನ್ನೇ ಕೊಡೋ ಒಂದು ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ KH ಮುನಿಯಪ್ಪ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈ ಥರ ಒಂದು ಡಿಸ್ಕಷನ್ ನಡೀತದೆ ಸಭೆಯಲ್ಲಿ. ಈ ಒಂದು ಇದೆಲ್ಲ ಕನ್ಫರ್ಮೇಷನ್ ಆಯಿತು ಅಂದರೆ ನಾವು ಅಕ್ಕಿ ಹಣದ ಬದಲಿಗೆ ಇನ್ಮೇಲಿಂದ ಅಕ್ಕಿಯನ್ನೇ ಕೊಡ್ತೀವಿ. ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡೋದಕ್ಕೆ ತಯಾರಿರೋದ್ರಿಂದ ನಮಗೆ ಇನ್ನು ಯಾವುದೇ ಒಂದು ಅಕ್ಕಿಗೆ ಸಮಸ್ಯೆ ಆಗೋದಿಲ್ಲ, ಆದ್ದರಿಂದ ಅಕ್ಕಿಯನ್ನೇ ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಆ ರೀತಿ ಆಯಿತು ಏನಾದರೂ ಅಂದರೆ ನಿಮಗೆ ತಿಂಗಳು ರೇಷನ್ನು ಕರೆಕ್ಟಾಗಿ ಸಿಕ್ಬಿಡುತ್ತೆ. ಯಾಕೆಂದರೆ ಈ ರೀತಿಯಾಗಿ ಒಂದು DBT ಮೂಲಕ ಹಣ ಏನು ಬಿಡುಗಡೆ ಆಗ್ತಿತ್ತು ಅದು ಕೆಲವ್ರಿಗೆ ಬರ್ತಾಯಿತ್ತು, ಇನ್ನು ಕೆಲವರಿಗೆ ಬರ್ತಾ ಇರಲಿಲ್ಲ. ಒಂದು ತಿಂಗಳು ಕೊಡ್ತಾಯಿದ್ರು, ಇನ್ನೊಂದು ತಿಂಗಳು ಕೊಡ್ತಾನೇ ಇರಲಿಲ್ಲ. ಈ ರೀತಿ ಎಲ್ಲ ಒಂದು ಸಮಸ್ಯೆಗಳು ಆಗ್ತಾನೇ ಇತ್ತು. ಕಳೆದ ವರ್ಷದಿಂದ ಏನು ಈ ಅನ್ನಭಾಗ್ಯ ಯೋಜನೆಯನ್ನು ಕರೆಕ್ಟಾಗಿ ಅವರು ಜಮಾ ಮಾಡ್ತಾಯಿದ್ರು. ಯಾಕಂದರೆ ಎಷ್ಟೋ ಜನ, ಬಹಳಷ್ಟು ಮಂದಿ ಈ ಒಂದು ಅಕ್ಕಿ ಹಣಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದರಿಂದ ಅವರ ಒಂದು ಜೀವನ ಈಸಿಯಾಗಿ ಸಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬೇಗನೆ ಬಿಡುಗಡೆ ಮಾಡ್ತಾಯಿದ್ರು. ಕೆಲವೊಮ್ಮೆ ಗೃಹಲಕ್ಷ್ಮಿ ಹಣ ಒಂದು ಬಿಡುಗಡೆ ಮಾಡೋದು ಲೇಟ್ ಆದರೂ ಅಕ್ಕಿ ಹಣ ಜಮಾ ಮಾಡೋದು ಮಾತ್ರ ಅವರು ಲೇಟ್ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಗೃಹಲಕ್ಷ್ಮಿದು ಸಹ ಲೇಟ್ ಆಗ್ತಾಯಿದೆ, ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನೂ ಸಹ ಲೇಟ್ ಮಾಡ್ತಾ ಇದ್ದಾರೆ. ಆದರೆ ಒಂದಷ್ಟು ಮಾಹಿತಿಗಳು ಏನು ಹೇಳ್ತಾರೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳನ್ನು ಅಂದರೆ ಗ್ಯಾರಂಟಿ ಯೋಜನೆಗಳ ಸ್ಟಾಪ್ ಮಾಡೋದಿಲ್ಲ ಅನ್ನೋ ಒಂದು ಮಾಹಿತಿನೂ ಸಹ ಕೊಡ್ತಾರೆ. ಆದರೆ ಹಣ ಹಾಕೋದಲ್ಲೂ ಸಹ ಅವರು ಲೇಟ್ ಮಾಡ್ತಾನೆ ಇರ್ತಾರೆ. ಯಾವಾಗ BJP ಅವರು ಏನು ಹೇಳ್ತಾರೆ ಅಂದರೆ, ಇವರು ಸುಮ್ಮನೆ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಿದ್ದಾರೆ, ಸರ್ಕಾರದಲ್ಲಿ ಹಣನೇ ಇಲ್ಲ,
ಜನಕ್ಕೆ ಹಣನೇ ಕೊಡೋದಿಲ್ಲ ಅನ್ನೋ ಒಂದು ಮಾಹಿತಿಗಳನ್ನು ಅವ್ರು ಕೊಡ್ತಾ ಇರ್ತಾರೆ. ಆವಾಗ ಇವರು ಇಲ್ಲ ನಾವು ಸ್ಟಾಪ್ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಣನ ಕೆಲವೊಮ್ಮೆ ಬಿಡುಗಡೆ ಮಾಡ್ತಾರೆ, ಆದರೆ ಕೊಡೋದನ್ನು ಅವರು ಬೇಗ ಕೊಡೋದಿಲ್ಲ. ಕರೆಕ್ಟಾಗಿ ತಿಂಗಳು ಕೊಟ್ಟರೆ ಯಾರಿಗೆ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ ಮತ್ತು ಗೊಂದಲಗಳು ಸಹ ಯಾರಿಗೂ ಇರೋದಿಲ್ಲ. ಸೊ ನೋಡೋಣ, ಇನ್ಮೇಲಿಂದ ಆದರೂ ಈ ಒಂದು ರೇಷನ್ ಏನು ಕೊಡ್ತಿದ್ದಾರೆ ಅದನ್ನು ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ನೋಡಬೇಕು ಯಾವ ರೀತಿಯಾಗಿ ಇವರು ಈ ಒಂದು ಎಲ್ಲ ಒಂದು ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಹೇಗೆ ಮುಂದುವರಿತಾರೆ ನೋಡಬೇಕಾಗಿದೆ. ಸೊ ಯಾರಿಗೆಲ್ಲ ಒಂದು ಈ 4 ತಿಂಗಳಿಂದ ಹಣ ಬಂದಿಲ್ಲ ಯಾರೂ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರಿಗೆ ಯಾರಿಗೋ ಹಣ ಬಂದಿರ್ಬೋದು, ಸೆಪ್ಟೆಂಬರ್ ತಿಂಗಳ ಹಣ ನಮಗೆ ಮಾತ್ರ ಬಂದಿಲ್ಲ ಅನ್ನೋ ಒಂದು ಆತಂಕದಲ್ಲಿದ್ದರೆ ಖಂಡಿತ ಭಯ ಪಡ್ಕೊಂಬಿಡಿ. ಯಾಕೆ ಅಂದರೆ ಸೆಪ್ಟೆಂಬರಿಂದ ಯಾವುದೇ ಒಂದು ಅನ್ನಭಾಗ್ಯ ಯೋಜನೆ ಹಣ ಸರ್ಕಾರದಿಂದ ಬಿಡುಗಡೆನೇ ಆಗಿಲ್ಲ. ಕೊನೆಯದಾಗಿ ಬಿಡುಗಡೆ ಆಗಿದ್ದು ಆಗಸ್ಟ್ ತಿಂಗಳದ್ದು ಮಾತ್ರ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಇವಾಗ ಏನು ಹೇಳಿದೆ ಅಂದರೆ 2 ತಿಂಗಳ ಹಣನ ಬಿಡುಗಡೆ ಮಾಡ್ತೀವಿ, ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಇದೇ ತಿಂಗಳು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಯಾವತ್ತು ಹಣ ಎಲ್ಲರ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಆ ರೀತಿ ಏನಾಗಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಯಿತು ಅಂದರೆ ಅದನ್ನು ಸಹ ನಾನು ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಏನು ಒಂದು 15ನೇ ಕಂತಿನ ಹಣ ಬರಬೇಕಾಗಿತ್ತು, ಇವಾಗ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಸೊ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಹಣ ಜಮಾ ಆಗದೇ ಇರ್ಬೋದು, ಅದು ಇವತ್ತು ನಾಳೆ ಅಷ್ಟರಲ್ಲಿ ಆಗುತ್ತೆ. ಏನು ಅಂದರೆ ಇನ್ನು ಈ ತಿಂಗಳ ಕೊನೆವರೆಗೂ ಸಹ 15ನೇ ಕಂತಿನ ಹಣ ಜಮಾ ಆಗ್ತಾನೆ ಇರುತ್ತೆ. ಸೊ ಯಾರೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಇನ್ನೂ ಬಂದಿಲ್ಲ ಅಂತಂದರೆ, ನಿಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರಿಗೋ ಬಂದಿದ್ದು ನಿಮಗಿನ್ನೂ ಬಂದಿಲ್ಲ ಅಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು DBT ಪುಷ್ ಮಾಡ್ತಾರಲ್ಲ ಹಣ, ಅದು ಕೆಲವೊಮ್ಮೆ ಹಂತವಾಗಿ ಬಿಡುಗಡೆ ಆಗೋ ಕಾರಣದಿಂದ ನೀವು ವೆಯ್ಟ್ ಮಾಡೋದ್ರಿಂದ ನಿಮ್ಗೆ ಇವತ್ತು ಇಲ್ಲ ನಾಳೆ ನಿಮಗೆ ಖಂಡಿತವಾಗೂ 15ನೇ ಕಂತಿನ ಹಣ ಜಮಾ ಆಗುತ್ತೆ. 16ನೇ ಕಂತಿನ ಹಣದಲ್ಲಿ ಒಂದಷ್ಟು ಮಹತ್ತರವಾದ ಬದಲಾವಣೆಯಾಗಿದ್ದಂತೆ ನಾನು ಈಗಾಗಲೇ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಮಗೆ ಆ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಬದಲಾವಣೆ ಅಂತ ತಿಳ್ಕೊಬೇಕಂತಿದ್ದರೆ ನನ್ನ ಒಂದು ಚಾನಲಲ್ಲಿ ಆ ವಿಡಿಯೋನ ಚೆಕ್ ಮಾಡಿ ನೀವು ತಿಳ್ಕೊಬೋದು. ಇದಿಷ್ಟು ಇವತ್ತಿನ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿಗಳು. ಇದೇ ರೀತಿಯಾದಂತಹ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.